ದರ ಏರಿಕೆ ಖಂಡಿಸಿದ ಶಾಸಕ ಕೃಷ್ಣ ನಾಯಕ್ ಪುಕ್ಕಟ್ಟೆ ಅಂತ ಹೇಳಿ ಸರ್ಕಾರದಿಂದ ದರ ಹೆಚ್ಚಳವನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಬಂದೊದಗಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ನಯಾ ಪೈಸೆಯನ್ನ ಬಿಡುಗಡೆ ಮಾಡ್ತಿಲ್ಲ. ಮೊನ್ನೆ ಪೆಟ್ರೋಲ್ ಡೀಸೆಲ್ ಆಯ್ತು, ಇದೀಗ ಹಾಲಿನ ದರದ ಸರದಿ. ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ ಸಾಮಾನ್ಯ ಜೀವನ ನಡೆಸೋಕೆ ಕಷ್ಟ ಆಗ್ತಿದೆ. ಏರಿಕೆ ಮಾಡಿರೋ ದರವನ್ನ ಸರ್ಕಾರ ಇಳಿಕೆ ಮಾಡಬೇಕು ಅಂತ ವಿಜಯನಗರದಲ್ಲಿ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಜನಸಾಮಾನ್ಯರು ಸಾಮಾನ್ಯ ಜೀವನವನ್ನ ನಡೆಸೋದು ಕಷ್ಟ ಆಗ್ತಿದೆ. ಈಗ ಏರಿಕೆ ಮಾಡಿರುವಂತಹ ದರವನ್ನ ಅಂದ್ರೆ ₹2 ಹಾಲಿನ ದರ ಹೆಚ್ಚಳ ಮಾಡಿರುವ ದರವನ್ನ ಇಳಿಕೆ ಮಾಡಬೇಕು ಅಂತ ಶಾಸಕ ಕೃಷ್ಣ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೇಗಾಗುತ್ತೆ ಅಂತಂದರೆ ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ಮನೆ ವಸ್ತುವಿಂದ ಹಿಡ್ಕೊಂಡು ಪ್ರತಿ ವಸ್ತು ಕೂಡ ಆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆದ ಮೇಲೆ ಅವಲಂಬಿತ ಆಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇನ್ಕ್ರೀಸ್ ಆಯ್ತು ಅಂತಂದರೆ ಎಲ್ಲ ಬೆಲೆ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಾವು ಹೋರಾಟ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡು ಆ ರೇಟ್ಗಳನ್ನು ಇನ್ಕ್ರೀಸ್ ಮಾಡಿದರೆ ಅದನ್ನು ಕಡಿಮೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಲಿನ ದರ ಏರಿಕೆ ಖಂಡಿಸಿದ ಶಾಸಕ ಕೃಷ್ಣ ನಾಯಕ್ ಪುಕ್ಕಟ್ಟೆ ಅಂತ ಹೇಳಿ ಸರ್ಕಾರದಿಂದ ದರ ಹೆಚ್ಚಳವನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಬಂದೊದಗಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ನಯಾ ಪೈಸೆಯನ್ನ ಬಿಡುಗಡೆ ಮಾಡ್ತಿಲ್ಲ. ಮೊನ್ನೆ ಪೆಟ್ರೋಲ್ ಡೀಸೆಲ್ ಆಯ್ತು, ಇದೀಗ ಹಾಲಿನ ದರದ ಸರದಿ. ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ ಸಾಮಾನ್ಯ ಜೀವನ ನಡೆಸೋಕೆ ಕಷ್ಟ ಆಗ್ತಿದೆ. ಏರಿಕೆ ಮಾಡಿರೋ ದರವನ್ನ ಸರ್ಕಾರ ಇಳಿಕೆ ಮಾಡಬೇಕು ಅಂತ ವಿಜಯನಗರದಲ್ಲಿ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಜನಸಾಮಾನ್ಯರು ಸಾಮಾನ್ಯ ಜೀವನವನ್ನ ನಡೆಸೋದು ಕಷ್ಟ ಆಗ್ತಿದೆ. ಈಗ ಏರಿಕೆ ಮಾಡಿರುವಂತಹ ದರವನ್ನ ಅಂದ್ರೆ ₹2 ಹಾಲಿನ ದರ ಹೆಚ್ಚಳ ಮಾಡಿರುವ ದರವನ್ನ ಇಳಿಕೆ ಮಾಡಬೇಕು ಅಂತ ಶಾಸಕ ಕೃಷ್ಣ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೇಗಾಗುತ್ತೆ ಅಂತಂದರೆ ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ಮನೆ ವಸ್ತುವಿಂದ ಹಿಡ್ಕೊಂಡು ಪ್ರತಿ ವಸ್ತು ಕೂಡ ಆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆದ ಮೇಲೆ ಅವಲಂಬಿತ ಆಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇನ್ಕ್ರೀಸ್ ಆಯ್ತು ಅಂತಂದರೆ ಎಲ್ಲ ಬೆಲೆ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಾವು ಹೋರಾಟ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡು ಆ ರೇಟ್ಗಳನ್ನು ಇನ್ಕ್ರೀಸ್ ಮಾಡಿದರೆ ಅದನ್ನು ಕಡಿಮೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಲಿನ ದರ ಏರಿಕೆ ಖಂಡಿಸಿದ ಶಾಸಕ ಕೃಷ್ಣ ನಾಯಕ್ ಪುಕ್ಕಟ್ಟೆ ಅಂತ ಹೇಳಿ ಸರ್ಕಾರದಿಂದ ದರ ಹೆಚ್ಚಳವನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಬಂದೊದಗಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ನಯಾ ಪೈಸೆಯನ್ನ ಬಿಡುಗಡೆ ಮಾಡ್ತಿಲ್ಲ. ಮೊನ್ನೆ ಪೆಟ್ರೋಲ್ ಡೀಸೆಲ್ ಆಯ್ತು, ಇದೀಗ ಹಾಲಿನ ದರದ ಸರದಿ. ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ ಸಾಮಾನ್ಯ ಜೀವನ ನಡೆಸೋಕೆ ಕಷ್ಟ ಆಗ್ತಿದೆ. ಏರಿಕೆ ಮಾಡಿರೋ ದರವನ್ನ ಸರ್ಕಾರ ಇಳಿಕೆ ಮಾಡಬೇಕು ಅಂತ ವಿಜಯನಗರದಲ್ಲಿ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಜನಸಾಮಾನ್ಯರು ಸಾಮಾನ್ಯ ಜೀವನವನ್ನ ನಡೆಸೋದು ಕಷ್ಟ ಆಗ್ತಿದೆ. ಈಗ ಏರಿಕೆ ಮಾಡಿರುವಂತಹ ದರವನ್ನ ಅಂದ್ರೆ ₹2 ಹಾಲಿನ ದರ ಹೆಚ್ಚಳ ಮಾಡಿರುವ ದರವನ್ನ ಇಳಿಕೆ ಮಾಡಬೇಕು ಅಂತ ಶಾಸಕ ಕೃಷ್ಣ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೇಗಾಗುತ್ತೆ ಅಂತಂದರೆ ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ಮನೆ ವಸ್ತುವಿಂದ ಹಿಡ್ಕೊಂಡು ಪ್ರತಿ ವಸ್ತು ಕೂಡ ಆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆದ ಮೇಲೆ ಅವಲಂಬಿತ ಆಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇನ್ಕ್ರೀಸ್ ಆಯ್ತು ಅಂತಂದರೆ ಎಲ್ಲ ಬೆಲೆ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಾವು ಹೋರಾಟ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡು ಆ ರೇಟ್ಗಳನ್ನು ಇನ್ಕ್ರೀಸ್ ಮಾಡಿದರೆ ಅದನ್ನು ಕಡಿಮೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.